ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮಸ್ಕಾರ, ಎಲ್ರಿಗೂ ಸ್ವಾಗತ ಹೊಸ ದೆವ್ವದ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಥೆ ನಡೆದಿರೋದು ಬಂದ್ಬಿಟ್ಟು ರಾಯಚೂರಲ್ಲಿ. ಅಂದರೆ ರಾಯಚೂರಿಂದ ಸ್ವಲ್ಪ ಮುಂದೆನೇ ಸಿಗುವಂತಹ ಒಂದು ಊರು. ಆ ಊರ ಹೆಸರೇನೇ ಘಟ್ಟಾಪುರ ಅಂತ ಹೇಳಿ. ಈ ಒಂದು ಘಟ್ಟಾಪುರದಲ್ಲಿ ಆಗಿರುವಂತಹ ಒಂದು ಇನ್ಸಿಡೆಂಟ್, ಈ ಒಂದು ಕಥೆನ ನಮಗೆ ತಿಳಿಸ್ಕೊಟ್ಟಿರೋ ಹೆಸರು ಬಂದ್ಬಿಟ್ಟು ಅಶೋಕ್ ಅಂತ ಹೇಳಿ. ಸೊ ಇವರು ಸ್ಪೆಸಿಫೈ ಮಾಡಿರೋ ಪ್ರಕಾರ ಕಥೆ ಇವ್ರು ನಮ್ಗೆ ಯಾವ ಥರ ತಿಳಿಸ್ಕೊಟ್ಟಿದ್ದಾರೋ ನಾನು ಕೂಡ ನಿಮಗೆ ಅದೇ ಥರನೇ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಅಶೋಕ್ ಮೂಲತಃ ಘಟ್ಟಾಪುರದವರೇನೆ. ಸ್ವಲ್ಪ ರಾಯಚೂರಿಂದ ಮುಂದೆ ಬರಬೇಕು, ಈ ಒಂದು ಊರು ಸಿಗಬೇಕು ಅಂತ ಅಂದರೆ. ಸೊ ಅಲ್ಲಿ ಆದಂತಹ ಇನ್ಸಿಡೆಂಟು ಇದು. ಇನ್ಸಿಡೆಂಟ್ ಆಗಿರ್ಬಿಟ್ಟು ಅಶೋಕ್ ಅವರ ತಂದೆ ಹುಟ್ಟಿದೆ, ಅಥವಾ ಅವ್ರ ತಂದೆ ಜೊತೆ ಆಗಿರುವಂತಹ ಒಂದು ಇನ್ಸಿಡೆಂಟು. ಹೀಗೆ ಅಶೋಕ್ ಅವ್ರ ತಂದೆ ತಾವು ಮದುವೆ ಆಗೋಕ್ಕಿಂತ ಮುಂಚೆ, ಅಂದರೆ ಮದುವೆಗೆ ಹೆಣ್ಣು ಹುಡ್ತಿರ್ಬೇಕಾದ್ರೆ ಆದಂತಹ ಒಂದು ಇನ್ಸಿಡೆಂಟ್. ಅಶೋಕ್ ಅವರ ತಂದೆ ಇದ್ದಾರಲ್ಲ, ಸೊ ಅವರು ಹುಟ್ಟು ಬೆಳೆದೆಲ್ಲನೂ ಕೂಡ ಅದೇ ಘಟ್ಟಾಪುರದಲ್ಲೇ. ನಂತರ ಈಗ ಒಂದಿನ ಅವ್ರ ತಂದೆ ಏನೋ ಕೆಲಸ ಇದ್ದಂತಹ ಕಾರಣ ಅಲ್ಲಿಂದ ರಾಯಚೂರಿನ ಮೇನ್ ಸಿಟಿಗೆ ಬಂದಿದ್ದಾರೆ. ಹೀಗೆ ಮೇನ್ ಸಿಟಿಗೆ ಬಂದು ಬ್ರೋಕರ್ ಹೆಣ್ಣು ನೋಡೋದಕ್ಕೆ ಬ್ರೋಕರ್ಗಳಿಗೆ ಕಾಸು ಕೊಟ್ಬಿಟ್ಟು, ನಂತರ ಹೆಣ್ಣನ್ನು ತೋರಿಸಿ ಅಂತ ಹೇಳಿ ತಿಳಿಸ್ಕೊಟ್ಬಿಟ್ಟು, ಹಾಗೆ ಸುಮಾರು ಕಡೆ ಆ ಥರ ವಿಷಯನ ತಿಳಿಸ್ಬಿಟ್ಟು, ನಂತರ ಎಲ್ಲರಿಗೂ ಕೂಡ ದುಡ್ಡು ಕೊಟ್ಬಿಟ್ಟು, ಅಡ್ವಾನ್ಸ್ನ ಕೊಟ್ಬಿಟ್ಟು ಬರಬೇಕಾದ್ರೆ ಸಮಯ ಸುಮಾರು 7:30 8 ಗಂಟೆ ಆಗಿರುತ್ತೆ ಸಂಜೆ. ಆ ಸಮಯದಲ್ಲಿ ಅವರು ಘಟ್ಟಾಪುರಕ್ಕೆ ಬರಬೇಕಾದ್ರೆ ಕಾರ್, ಅಂದರೆ ಆಗಿನ ಕಾಲದಲ್ಲಿ ಹಳೆ ಕಾಲದ ಕಾರುಗಳು ಆದ ಕಾರಣ ಕಾರಲ್ಲಿ ಬರಬೇಕಾದ್ರೆ ಕಾರ್ ಇದಕ್ಕಿದಂಗೆ ಕೆಟ್ಟು ನಿಂತ್ಕೊಳ್ಳುತ್ತೆ, ಅಂದರೆ ಇದಕ್ಕಿದಂಗೆ ಆಫ್ ಆಗುತ್ತೆ. ಸರಿ, ಇದು ಯಾಕೆ ಆಫ್ ಆಯ್ತಲ್ಲ ಅಂತ ಹೇಳಿ ಪುನಃ ಗಾಡಿನ ಸ್ಟಾರ್ಟ್ ಮಾಡಿ ನೋಡ್ತಾರೆ. ಸ್ಟಾರ್ಟ್ ಆಗೋದಿಲ್ಲ. ಎಲ್ಲೋ ಮೋಸ್ಟ್ಲಿ ಬ್ಯಾಟ್ರಿ ಪ್ರಾಬ್ಲಮ್ ಆಗಿರಬೇಕು. ಇಲ್ಲಿ ಬೇರೆ ಈ ದಾರಿಯಲ್ಲಿ ಯಾರೂ ಇಲ್ಲ, ಯಾರನ್ನ ಕೇಳೋದು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ ಅದೇ ಸಮಯದಲ್ಲಿ ಯಾರೋ ಇವ್ರ ಕಾರ್ ಹಿಂದೆಗಡೆ ರಗ್ಗೊತ್ಕೊಂಡು ನಡ್ಕೊಂಬರ್ತಿರೋರಿಗೆ ಕಾಣಿಸುತ್ತೆ. ಸೊ ಇಲ್ಲಿ ಯಾವುದೊಬ್ಬ ವ್ಯಕ್ತಿ ಬರ್ತಿದ್ದಾನಲ್ಲ, ಅವನ ಹತ್ರ ಈ ಒಂದು ಕಾರ್ನ ತಳ್ಳೋದಕ್ಕೆ ಕಾರಣ ಒಂದು ಸ್ವಲ್ಪ ಗಾಡಿ ಸ್ಟಾರ್ಟ್ ಆದಮೇಲೆ ಬೆಳಗ್ಗೆ ನೋಡಿಕೊಂಡ್ರೆ ಆಯಿತು ಅಂತ ಹೇಳಿ ಅಶೋಕ್ ಅವರ ತಂದೆ ಆ ಒಬ್ಬ ಮುಸುಲು ಕಂಬಳಿನ ರಗ್ಗೊಚ್ಕೊಂಬರ್ತಿರೋಂತಹ ವ್ಯಕ್ತಿನ ಕಾರ್ ತಳ್ಳೋದಕ್ಕೆ ಅಂತ ಕೇಳ್ತಾನೆ. ಸೊ ಆ ವ್ಯಕ್ತಿ ಕೂಡ ಸರಿ ಆಯಿತು ಅಂತ ಹೇಳ್ತೀನಿ ಅಂತ ಹೇಳಿ ಕಾರ್ನ ಹಿಂದೆಗಡೆನ ತಳ್ತಾನೆ. ಸೊ ಇಲ್ಲಿ ಅಶೋಕ್ ಅವ್ರ ತಂದೆ ಆ ವ್ಯಕ್ತಿಯ ಮುಖನ ಕರೆಕ್ಟಾಗಿ ನೋಡಿರೋದಿಲ್ಲ. ಸೊ ಹೀಗೆ ಆ ಒಂದು ರಗ್ಗೊಚ್ಕೊಂಡಿರುವಂತಹ ವ್ಯಕ್ತಿ ಕಾರ್ನ ತುಂಬಾ ತಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ, ಆದರೆ ಗಾಡಿ ಮುಂದೆ ಹೋಗ್ತಿರೋದಿಲ್ಲ. ಸರಿ, ಇದು ಒಬ್ಬನಿಂದ ಆಗೋ ಕೆಲಸ ಅಲ್ಲ ಅಂತ ಹೇಳಿ ಅಶೋಕ್ ಅವ್ರ ತಂದೆ ಕೂಡ ಕಾರಿಂದ ಇಳಿದು ಅವರು ಕೂಡ ಗಾಡಿನ ಬ್ಯಾಲೆನ್ಸ್ ಮಾಡಿಕೊಂಡು ತಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗ ಗಾಡಿ ಒಂದು ಸ್ವಲ್ಪ ಮೂವ್ ಆಗುತ್ತೆ. ಈಗಲೂ ಕೂಡ ಅಶೋಕ್ ಅವ್ರ ತಂದೆ ಆ ಒಂದು ವ್ಯಕ್ತಿಯ ಮುಖನ ಕರೆಕ್ಟಾಗಿ ನೋಡಿರೋದಿಲ್ಲ. ಹಾಗೆ ಒಂದು ಸ್ವಲ್ಪ ಮುಂದೆ ಬಂದ ತಕ್ಷಣ ಗಾಡಿ ಆಗೋ ಈಗ ಮಾಡಿ ಸ್ಟಾರ್ಟ್ ಮಾಡ್ಕೊತಾರೆ. ಸ್ವಲ್ಪ ಇಂಜಿನ್ನ ರೈಸ್ ಮಾಡ್ತಾ ಇರ್ತಾರೆ. ಅದು ಶಬ್ದದಿಂದ ಸ್ವಲ್ಪ ಗಾಡಿ ಹಾಗೂ ಹೀಗೂ ಸ್ಟಾರ್ಟ್ ಆಗುತ್ತೆ. ನಂತರ ಹಿಂದೆಗಡೆ ತಳ್ಳದ್ನಲ್ಲ ವ್ಯಕ್ತಿ, ಅವನಿಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಹಿಂದೆಗಡೆ ತಿರುಗಿ ನೋಡಿದಾಗ ಆ ವ್ಯಕ್ತಿಯ ರಂಗೋಚ್ಕೊಂಡಿದ್ನಲ್ಲ, ಅವನಿಗೆ ಆ ಒಂದು ಮುಖ ಏನಿದೆಯಲ್ಲ, ಕಣ್ಣೆಲ್ಲ ಫುಲ್ಲು ಒಂಥರ ಕೆಂಪಾಗಿ ಫುಲ್ಲು ಆ ಕತ್ತಲೆಲ್ಲೂ ಕೂಡ ಅವನಿಗೆ ಆ ಒಂದು ಕೆಂಪು ಕಣ್ಣುಗಳು ಮಾತ್ರ ಕಾಣಿಸ್ತೀವಿ, ಅದು ಬಿಟ್ಟರೆ ಮುಖ ಒಂದು ಚೂರ ಕಾಣಿಸ್ತಿಲ್ಲ. ಆ ಥರ ಒಂದು ಇನ್ಸಿಡೆಂಟ್ನ ಅವ್ರ ತಂದೆ ಫೇಸ್ ಮಾಡಿರುವಂಥದ್ದು. ಬರೀ ಕಣ್ಣು ಕಾಣ್ತಿರೋವಂಥದ್ದು, ಅದನ್ನ ಬಿಟ್ಟರೆ ಮುಖ ಒಂದು ಚೂರು ಕೂಡ ಕಾಣಿಸ್ತಿರ್ಲಿಲ್ಲ. ಸರಿ ಬಿಡು, ಏನಾರು ನಿದ್ದೆಲ್ಲ ಓಡಾಡ್ತಿರ್ಬೇಕು ಅಂದ್ಕೊಂಡು ಅವನಿಗೆ ಥ್ಯಾಂಕ್ಸ್ ಹೇಳಿ ಕಾರ್ನ ಸ್ಟಾರ್ಟ್ ಕಾರ್ ಹೆಂಗಿದ್ರು ಸ್ಟಾರ್ಟ್ ಆಗಿರ್ತದೆ ಅಂತ ಹೇಳಿ ಒಂದು ಸ್ವಲ್ಪ ಕಾರ್ನ ಮೂವ್ ಮಾಡ್ತಾರೆ. ಮೂವ್ ಮಾಡಿ ಮಿರರಲ್ಲಿ ನೋಡಿದ ತಕ್ಷಣ ಅವರು ಮಿರರಲ್ಲಿ ನೋಡ್ತಿದ್ದಂಗೆ ಆ ಹಿಂದೆ ನಡ್ಕೊಂಬಂದಂತಹ ವ್ಯಕ್ತಿ ಮಾಯ ಆಗೋದನ್ನ ಅವರು ನೋಡ್ತಾರೆ. ಹೌದು, ಹಿಂದೆಗಡೆ ಇದ್ದಂಥ ವ್ಯಕ್ತಿ ಅವನು ಇದ್ದಕ್ಕಿದ್ದಂಗೆ ಮಾಯ ಹೋಗ್ತಾನೆ. ಅದನ್ನು ಇವರು ಮಿರರಲ್ಲಿ ಕೂಡ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾರೆ, ಆ ವ್ಯಕ್ತಿ ಅಲ್ಲಿ ಇರೋದಿಲ್ಲ. ಸೊ ಇದೇನು ಗ್ರಹಚಾರ ಗುರು, ಇದ್ದಕ್ಕಿದ್ದಂಗೆ ಮಾಯ ಆದ. ಫಸ್ಟ್ ಆಫ್ ಆಲ್ ಇವನು ಯಾರು ಅಂತ ಕೂಡ ಯೋಚನೆ ಮಾಡಿಕೊಂಡು ಅಲ್ಲಿ ಗಾಬರಿ ಬಿದ್ದು, ನಂತರ ಆಗೋ ಈಗೋ ಅಲ್ಲಿಂದ ಬಂದು ಮನೆ ಸೇರಿಕೊಂಡು ಅದೇ ಎಲ್ಲ ಇನ್ಸಿಡೆಂಟ್ನು ಕೂಡ ಅಶೋಕ್ ಅವ್ರ ತಂದೆಗೆ ತಿಳಿಸ್ಕೊಡ್ತಾರೆ. ಅದಾದಮೇಲೆ
ಅಶೋಕ್ ಅವ್ರ ತಾತ ಅವ್ರ ತಂದೆನ ಕರ್ಕೊಂಡು ಪೂಜೆ ಮಾಡಿಸ್ಬಿಟ್ಟು ವಯಸ್ಸು ಹುಡುಗ ಈ ಥರ ಎಲ್ಲ ಓಡಾಡಬಾರ್ದು, ಇದು ತಪ್ಪು ಅಂತ ಹೇಳಿ ನಂತರ ಅವ್ರಿಗೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ನಂತರ ಮನೆ ಕರ್ಕೊಂಬಂದು ಕೂರಿಸಿ ಅವ್ರಿಗೆ ಮದುವೆ ಕೂಡ ಮಾಡಿರೋವಂಥದ್ದು. ಸೊ ಇದು ಆ್ಯಕ್ಚುಲಿ ಅಶೋಕ್ ಅವರ ತಂದೆ ಆಗಿರುವಂತಹ ಒಂದು ಇನ್ಸಿಡೆಂಟು. ಸೊ ಇದು ಅವ್ರು ನಮಗೆ ತಿಳಿಸ್ಕೊಟ್ಟಿರುವಂತಹ ಕತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಸಿಗೋಣ ಮತ್ತೊಂದು ಹೊಸ ದೆವ್ವದ ಕಥೆಯೊಂದಿಗೆ. ಅಲ್ಲಿವರೆಗೂ ನೀವು ವಿಡಿಯೋಗಿನ ಲೈಕ್ ಮಾಡಿದರೆ ಮಾಡ್ಕೊಳ್ಳಿ, ಹಾಗೆ ಆದಷ್ಟು ಬೇಗ 150 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೇನು 25 ಜನ ಬೇಕಾಗಿರುವಂಥದ್ದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೊಂದು ಹೊಸ ದೆವ್ವದ ಕಥೆಯೊಂದಿಗೆ. ಅಲ್ಲಿವರೆಗೂ ನೀವು ಟೇಕ್ ಕೇರ್, ಗುಡ್ ಬೈ ಫ್ರೆಂಡ್ಸ್.